ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಎಸ್ ಟಿ ವಿ. ನಾನು ಅಶ್ವಿನಿ. ಫೆಬ್ರವರಿ 7ಗೆ ಆದಿಪತ್ರ ಅನ್ನೋ ಸಿನಿಮಾ ರಿಲೀಸ್ ಆಗ್ತಿದೆ. ಹಾಗಾಗಿ ಈ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಡೈರೆಕ್ಟರ್. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ನಮಸ್ತೆ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದೆ ನೋಡಿ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಆದಿಪತ್ರ ಅನ್ನೋ ಸಿನಿಮಾ ಫೆಬ್ರವರಿ 7ಗೆ ರಿಲೀಸ್ ಆಗ್ತಾ ಇದೆ. ಪ್ರಮೋಷನ್ಸ್ ಎಲ್ಲ ಸಖತ್ತಾಗಿ ನಡೀತಿದೆ. ಹೇಗೆ ಅನ್ನಿಸ್ತಾ ಇದೆ? ಖುಷಿ ಆಗ್ತಿದೆ. ಒಬ್ಬ ಡೈರೆಕ್ಟರ್ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತಿದೆ ಅಂತಂದರೆ ಅದೊಂಥರ ಖುಷಿ ಆಗ್ತಿದೆ. ಅದ್ರ ಜೊತೆಗೆ ಟ್ರೈಲರಿಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಬಂತು ಆಡಿಯನ್ಸ್ ಕಡೆಯಿಂದ, ಹಂಗಾಗಿ ಅದು ಡಬಲ್ ಖುಷಿ ಇದೆ. ಹೌದು ಸರ್, ಇವಾಗ ಟ್ರೈಲರ್ ಎಲ್ಲ ನೋಡಿದಾಗ ಅದು ಸ್ವಲ್ಪ ಆಲ್ಮೋಸ್ಟು ದೈವ ಸುತ್ತ ಇರುವಂಥ ಕಥೆನ ಹೇಗೆ? ಮೇಡಮ್, ಇದರಲ್ಲಿ ನಾವು ಆರ್ಟಿಕಲ್ ಅಂತ ಒಂದು ಕಲ್ಚರ್ ತೊಗೊಬಂದಿದ್ವಿ. ಅದರ ಕಾಸ್ಟ್ಯೂಮ್ಸ್ ಇರ್ಬೋದು, ಆ ವೇಷಭೂಷಣ ಎಲ್ಲ ಏನು ಅನಿಸುತ್ತೆ, ಅದು ಸ್ವಲ್ಪ ಕೋಲದ ದೈವಾರಾಧನೆಗೆ ಸಂಬಂಧಪಟ್ಟ ಕಾಸ್ಟ್ಯೂಮ್ಸು ಹಂಗೆ ಇರ್ತವೆ. ಸೊ ಹಾಗಾಗಿ ಜನರಿಗೆ ಅದು ಸ್ವಲ್ಪ ದೈವಾರಾಧನೆ ಇದೆಯೋ ಅಂತ ಅನಿಸುತ್ತೆ. ಬಟ್ ಇದು ಇನ್ನೊಂದು ಕರಾವಳಿ, ಇನ್ನೊಂದು ಕಲ್ಚರ್ನ ಹೇಳಿದ್ದೀವಿ ಆದಿಪತ್ರ ಸಿನಿಮಾದ ಮೂಲಕ. ಹಂಗಾಗಿ ಇದು ಕರಾವಳಿಯ ಸಿನಿಮಾ ಆಗುತ್ತೆ. ನಿಮ್ಮ ಫಸ್ಟ್ ಸಿನಿಮಾ ಇದು. ಇದಕ್ಕೂ ಮೊದಲು ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ರೆ ಹೇಗೆ? ಹೌದು ಮೇಡಮ್, ನಾನು 18ಇಂದ ಇಂಡಸ್ಟ್ರಿಲಿ ಇದ್ದೀನಿ. ಅದಾದಮೇಲೆ ಒಂದೆರಡು ಸಿನಿಮಾಕ್ಕೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದೆ. ಅದಾದಮೇಲೆ ಆರ್ಟ್ ಫಿಲ್ಮ್ಸ್ಗಳು ಮಾಡಿದ್ದೆ. ಅದಾದಮೇಲೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ. ಈ ಸಿನಿಮಾ ಈ ಥರದೇ ಒಂದು ಕತೆ ಇಟ್ಕೊಂಡು ಮಾಡಬೇಕು ಅಂತ ಅನಿಸಿದ್ದು ಯಾಕೆ ನಿಮಗೆ? ಅಂದರೆ ಈಗ ಒಬ್ಬರು ಡೈರೆಕ್ಟ್ರು ಒಂದು ಸಿನಿಮಾ ಮಾಡಬೇಕು ಅಂತಂದರೆ ಅವ್ರಿಗೊಂದು ಐಡಿಯಾ ಇರುತ್ತೆ, ನಾನು ಯಾರಿಗೆ ಸಿನಿಮಾ ಮಾಡಬೇಕು ಅಂತ, ಯಾವ ಆಡಿಯನ್ಸಿಗೆ ಸಿನಿಮಾ ಮಾಡಬೇಕು ಅಂತ. ಸೊ ನಿಮಗೆ ಗೊತ್ತಿರುತ್ತೆ, ಆಲ್ ಓವರ್ ಕರ್ನಾಟಕನ ರೀಚ್ ಮಾಡೋದು ತುಂಬ ಕಷ್ಟ. ಮತ್ತು ನಮ್ಮ ಜನ ಈ ಆಚರಣೆಗಳು ಬೇಗ ಕನೆಕ್ಟ್ ಆಗ್ತಾರೆ. ಈಗ ಹಿಂದೆ ಬಂದಿರೋಂಥ ತುಂಬ ಸಿನಿಮಾಗಳು ಅದು ಪ್ರೂವ್ ಮಾಡಿ ತೋರಿಸಿದ್ದಾವೆ. ಸೊ ಹಂಗಾಗಿ ನಾನು ಆ ಭಾಗದವನೇ ಆಗಿರೋದ್ರಿಂದ ಅಲ್ಲಿನ ಆಚರಣೆ ಮೇಲೆ ಒಂದು ಸ್ಕ್ರಿಪ್ಟ್ ಜಾಸ್ತಿ ಇರುತ್ತೆ ನನಗೆ. ಸೊ ಅದ್ರ ಮೇಲ್ಗಡೆ ನಾನು ಈ ಆದಿಪತ್ರ ಸಬ್ಜೆಕ್ಟ್ನ ಆಯ್ಕೆ ಮಾಡಿಕೊಂಡೆ. ನೀವು ಕರಾವಳಿ ಭಾಗದವ್ರು ಆಗಿರೋದ್ರಿಂದ ಅಲ್ಲಿ ಆಚರಣೆಗಳ ಮೇಲೆ ಸ್ಕ್ರಿಪ್ಟನ್ನು ರೆಡಿ ಮಾಡಿದ್ರಿ ಅಂತ ಹೇಳಿದ್ರಿ. ಇತ್ತೀಚೆಗೆ ಬಂದಿರೋ ಕಾಂತಾರ ಸಿನಿಮಾ ಬಂದ ಮೇಲೆ ಆಲ್ಮೋಸ್ಟ್ ಅದಕ್ಕೂ ಮೊದಲು ಬಂದಿತ್ತು, ಅದು ಬಂದ ನಂತರ ಸ್ವಲ್ಪ ಜಾಸ್ತಿ ಈ ಥರದ್ದು ಸಿನಿಮಾಗಳೇ ಬರ್ತಾ ಇದೆ ಅಂದರೆ ನೋಡ್ಬೋದು ನಾವು ಈ ಥರ ಇತ್ತೀಚೆಗೆ. ಸೊ ಹಾಗಾಗಿ ಇದು ನಾನು ಮಾಡಿದರೂ ಕೂಡ ಅದೇ ಥರ ಅನಿಸುತ್ತೇನೋ ಅಂತ ಅನ್ನಿಸ್ಲಿಲ್ವಾ, ಹೇಗೆ ನಿಮಗೆ? ನನಗದು ಇತ್ತು. ಅಂದರೆ ಏನು ಆ ಕಡೆಯವರೆಲ್ಲ ಬರೀ ಕೈ ಸಂಸ್ಕೃತಿ ಆಚರಣೆ ಅಂತ ಬರ್ತಾರಲ್ಲ ಅಂತ ಅಂತಿತ್ತು. ಬಟ್ ನನಗೆ ಜಾನ್ರ್ ಬಂದು ಸಸ್ಪೆನ್ಸ್ ಥ್ರಿಲ್ಲರ್ ಇದು. ಸೊ ಹಂಗಾಗಿ ಈ ಆಚರಣೆ ಅದಕ್ಕೊಂದು ಆಪ್ಟ್ ಆಗಿದೆ. ನಾವು ಇಂಟೆನ್ಷನಲಿ ಆಚರಣೆ ತಗೊಬಂದಿಲ್ಲ. ಈ ಸಿನಿಮಾಗೆ ಕಂಟೆಂಟಿಗೆ ನೆಸೆಸಿಟಿ ಇತ್ತು ಆ ಕಲ್ಚರ್. ಸೊ ಹಂಗಾಗಿ ಆ ಕಲ್ಚರ್ ಒಳಗಡೆ ಬಂದಿದೆ. ಅದು ಬಿಟ್ಟರೆ ನಿಮಗಂತೂ ಇದರಲ್ಲಿ ರೂಪೇಶ್ ಶೆಟ್ಟಿಯವರು ಪೊಲೀಸಾಗಿ ಕಾಣಿಸ್ಕೊಂಡಿದ್ದಾರೆ, ಜಾನ್ವಿಯವರು ಪತ್ರಕರ್ತೆ ಪಾತ್ರದಲ್ಲಿ ಅವ್ರು ಕಾಣಿಸ್ಕೊಂಡಿದ್ದಾರೆ. ಅದು ಬಿಟ್ಟರೆ ನಿಮಗೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ. ರಘು ಪಾಂಡೇಶ್ ಅವರು, MK ಮಠ ಸರ್ ಇರ್ಬೋದು, ಪ್ರಕಾಶ್ ತುಮಿನಾಡ್ ಸರ್ ಇರ್ಬೋದು, ದೀಪಕ್ ರೈ ಇಂಥವರೆಲ್ಲ ಇದ್ದಾರೆ. ಸೊ ಕಾಮಿಡಿ ಇದೆ, ಸಸ್ಪೆನ್ಸ್ ಇದೆ, ಎಲ್ಲನೂ ಒಂದು ಸಿನಿಮಾದಲ್ಲಿ. ಈ ಸಸ್ಪೆನ್ಸ್ ಜಾನರ್ನ ನೀವು ಆಯ್ಕೆ ಮಾಡಿರೋದ್ರಿಂದ ನಿಮಗೂ ಹೇಗೆ ಸರ್ ಪರ್ಸ್ನಲಿ ಸಸ್ಪೆನ್ಸ್ ಜಾನರೇ ತುಂಬ ಇಷ್ಟ ಆಗುತ್ತೆ? ನೀವು ಸಿನಿಮಾ ಯಾವ ಥರದ ಸಿನಿಮಾ ನೀವು ಇಷ್ಟಪಡ್ತೀರಾ ನೋಡಿ? ಅದು ನಾನು ಆಬ್ವಿಯಸ್ಲಿ ಸಸ್ಪೆನ್ಸು ಜಾಸ್ತಿ ಇಷ್ಟಪಡ್ತೀನಿ. ಈ ಸಬ್ಜೆಕ್ಟಿಗೆ ಸಸ್ಪೆನ್ಸ್ ಥ್ರಿಲ್ಲರ್, ನಮಗೆ ಪ್ರೆಸೆಂಟೇಷನ್ನೇ ಸಸ್ಪೆನ್ಸ್ ಥ್ರಿಲ್ಲರ್ ಬೇಕಾಗಿತ್ತು. ಸೊ ಆ ಒಂದು ರೀಸನಿಂದ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಆಯಿತು. ಇವಾಗ ಅದೇ ಕಲ್ಚರನ್ನು ಹೇಳುವಾಗ ಕೆಲವೊಂದು ಸ್ಟಡಿ ಅಂದರೆ ನೀವು ಅಲ್ಲೇ ಇರೋದ್ರಿಂದ ನಿಮ್ಗೆ ಅಷ್ಟು ಸ್ಟಡಿ ಮಾಡೋ ಅವಶ್ಯಕತೆ ಇರಲಿಲ್ವೇನೋ ನಮ್ಮ ಪ್ರಕಾರ. ಹೇಗೆ ನೀವು ತುಂಬ ಅದ್ರ ಬಗ್ಗೆ ರಿಸರ್ಚ್ ಮಾಡೋದಾಗಲಿ ಸ್ಟಡಿ ಮಾಡಿಬಿಟ್ಟು ಆಯ್ಕೆ ಮಾಡಿಕೊಂಡ್ರೆ ತೊಗೊಂಡ್ರೆ ಹೇಗೆ ಸ್ಕ್ರಿಪ್ಟ್? ಇಲ್ಲ ಮೇಡಮ್, ಅದೇ ನಮ್ಮ ಭಾಗದ ಕಲ್ಚರ್ ಅದು ನನಗೆ ಒಂದಿಷ್ಟ ಇತ್ತು. ನಾನು ಚಿಕ್ಕ ವಯಸ್ಸಲ್ಲೇ ಆರ್ಟಿಕಲಿಂದ ಏನೋ ಒಂದಿಷ್ಟ ಬಗ್ಗೆ ಐಡಿಯಾ ಇತ್ತು. ಆದ್ರೂ ಅದನ್ನು ಸಂಬಂಧಪಟ್ಟ ಜನಾಂಗ ಏನಿದೆ ಅವ್ರನ್ನ ಕನ್ಸಲ್ಟ್ ಮಾಡಿ ಈ ಥರ ಒಂದು ಆರ್ಟಿಕಲ್ ಅಂಜದ ಬಗ್ಗೆ ಅದು ಏನು, ಅದ್ರ ಹಿನ್ನೆಲೆ ಏನು, ಆರ್ಟಿಕಲ್ ಅಂಜದ ಏನು, ಅದು ಯಾಕೆ ಆಚರಣೆ ಮಾಡ್ತಾರೆ, ಎಸ್ಪೆಷಲಿ ಆಟಿ ಅಮಾವಾಸ್ಯೆ ದಿನ ಏನಕ್ಕೆ ಮಾಡ್ತಾರೆ, ಸೊ ಏನಕ್ಕೆ ಮನೆಗೆ ಬರ್ತಾರೆ ಅವರೆಲ್ಲ, ಅದೆಲ್ಲ ಒಂದಿಷ್ಟು ಅವ್ರ ಹತ್ರ ತೊಗೊಂಡು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೆ. ಒಂದು 3-4 ಜನ ಮೆಂಬರ್ಸ್ ಹತ್ರ. ಸೊ ಅವ್ರನ್ನ ಪರ್ಸ್ನಲಾಗಿ ಮೀಟ್ ಮಾಡಿದ್ದೆ. ಸೊ ಆ ಒಂದು ರೀಸನಿಂದ ನನಗದು ಜಾಸ್ತಿ ಆ ಕ್ಯಾರೆಕ್ಟರೈಸೇಷನ್ ಏನಂತೀವಿ ನಾವು ಒಂದು ಡಿಸೈನ್ ಮಾಡಿರ್ತೀವಿ, ಅದೆಲ್ಲ ನಮಗೆ ಈಸಿ ಆಗ್ತಾ ಹೋಯ್ತು ನನಗೆ. ಸಿನಿಮಾದಲ್ಲಿ ಹೀರೋ ಆಗಿ ರೂಪೇಶ್ ಅವ್ರು ಕಾಣಿಸ್ಕೊಳ್ತಾರೆ. ಅವರು ನಿಮ್ಮ ಕರಾವಳಿಯವರೇ ಆಗಿರೋದ್ರಿಂದ ಅವ್ರನ್ನ ಆಯ್ಕೆ ಮಾಡಿಕೊಂಡ್ರೆ ಅಥವಾ ಆ ಸ್ಕ್ರಿಪ್ಟಿಗೆ ಅವರೇ ಬೇಕಿತ್ತು ಅನ್ನೋ ಅವಶ್ಯಕತೆ ಇತ್ತ? ಇಲ್ಲ ಮೇಡಮ್, ಅದು ಸ್ಕ್ರಿಪ್ಟಿಗೆ ನಾವು ಈಗ 1 ಅವರ್ ಬಿಗ್ ಬಾಸ್ ವಿನ್ ಆಗಿದ್ರು. ನಾವು ಇನ್ನೊಂದು ಫೇಸ್ನ ಹುಡುಕ್ತಾ ಇದ್ವಿ. ಇನ್ನೊಂದು ಆ ಕಡೆಯವರಾದರೆ ಆ ಕ್ಯಾರೆಕ್ಟ್ರಿಗೆ ಬೇಗ ಜೀವ ತುಂಬಿಸ್ಬೋದು ಅಂತ ಒಂದಿತ್ತು, ಬೇಗ ಜೀವ ತುಂಬ್ತಾರೆ ಅಂತ. ಹಾಗಾಗಿ ಆವಾಗ ಸಿಕ್ಕಿರೋ ನಮ್ಗೆ ಅನಿಸಿದ್ದು ರೂಪೇಶ್ ಶೆಟ್ಟಿ ಅವರು ಒಳ್ಳೆ ಇದಾಗ್ತಾರೆ ಅಂತ. ಅವ್ರಿಗೆ ಒಂದಿಷ್ಟು ನಾನೊಂದು ಅಪ್ರೋಚ್ ಮಾಡಿದೆ, 3-4 ಸಲ ರೀಡಿಂಗ್ ಕೊಟ್ಟೆ. ಅದಾದಮೇಲೆ ಅವರು ಒಪ್ಕೊಂಡು ಡಿಸೈನ್ ಮಾಡಿದ್ದಾರೆ. ಇವಾಗ ರೂಪೇಶ್ ಅವರು ಕೂಡ ಸಿನಿಮಾಗಳನ್ನ ಡೈರೆಕ್ಷನ್ ಮಾಡಿದವರು, ತುಳು ಭಾಗದಲ್ಲಿ ಮಾಡಿಸಿ ಸ್ವಲ್ಪ ಸಕ್ಸಸ್ಸನ್ನು ಕಂಡವರು. ಅವರಿಗೆ ನೀವು ಕತೆ ಹೇಳಿ ಒಪ್ಸೋದು ಚಾಲೆಂಜಿಂಗ್ ಆಗಿತ್ತಾ ಅಥವಾ ನೀವು ಹೇಳಿದ ಕತೆ ಅವ್ರಿಗೆ ಇಷ್ಟ ಆಗಿ ಆ ಕ್ಷಣಲ್ಲೇ ಒಪ್ಕೊಂಡ್ರ? ಆಬ್ವಿಯಸ್ಲಿ ಚಾಲೆಂಜಿಂಗ್ ಇದ್ದೇ ಇರುತ್ತೆ, ಯಾಕಂದರೆ ಅವರು ಡೈರೆಕ್ಟ್ರ್ ಅಲ್ವಾ. ಅವರು ಬಿಗ್ ಬಾಸ್ ಆದಮೇಲೆ ಕಡೆ ಒಳ್ಳೊಳ್ಳೆ ಸ್ಕ್ರಿಪ್ಟ್ನ ಕೇಳ್ತಾಯಿದ್ರು. ಸುಮ್ಮನೆ ಬಂದಿರೋದಕ್ಕೆಲ್ಲ ಓಕೆ ಮಾಡ್ತಿರಲಿಲ್ಲ. ಸೊ ಹಂಗಾಗಿ ಅವರಿಗೆ ನಾನು ಒಂದಿಷ್ಟು ಕ್ಯಾರೆಕ್ಟರ್ಗಳ ಬಗ್ಗೆ, ಕತೆ ಬಗ್ಗೆ, ಆ ಪ್ರೆಸೆಂಟೇಷನ್ ಬಗ್ಗೆ ಎಲ್ಲ ಒಂದಿಷ್ಟು ಸ್ಕೆಚ್ ಮಾಡ್ಕೊಂಡು ತೋರಿಸಿದೆ. ನೋಡಿ ಸರ್, ಹಿಂಗೆ ಬರುತ್ತೆ, ಈ ಕ್ಯಾರೆಕ್ಟರ್ ಹಿನ್ನೆಲೆ ಹಿಂಗೆ ಬರುತ್ತೆ ಅಂತ.
ಆಗ ಅವರಿಗೆ ಇಷ್ಟ ಆಗಿತ್ತು, ಇವರಿಗೆ ಸಬ್ಜೆಕ್ಟ್ ಮೇಲೆ ಗ್ರಿಪ್ ಇದೆ, ಮೇಕಿಂಗ್ ಮೇಲೆ ಗ್ರಿಪ್ ಇದೆ ಅಂತ ಗೊತ್ತಾದ್ಮೇಲೆ ಅವರು ಓಕೆ ಮಾಡೋಣ ಅಂತ ಹೇಳಿದರು. ಇವಾಗ ರೂಪೇಶ್ ಅವರು ಹೇಳಿದಾಗೆ ನಿಮ್ಮ ಅವರ ಸೆಟ್ಟಲ್ಲಿ ಹೇಗಿತ್ತು ಸರ್ ಅವ್ರ ಜೊತೆ ಕೆಲಸ ಮಾಡಿರುವಂಥ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸು. ರೂಪೇಶ್ ಸರ್ ಯಾವ ಥರ ಅಂತಂದರೆ ಅವರು ಆ ಡೈರೆಕ್ಟ್ರಿಗೆ ಏನು ಬೇಕು ಬೇಕಾದ್ರೆ 10 ಸಲ 15 ಸಲ ಬೇಕಾದ್ರೆ ಅದನ್ನು ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾರೆ. ಡೈರೆಕ್ಟ್ರಿಗೆ ಏನು ಬೇಕು ಅನ್ನೋದನ್ನು ತಿಳ್ಕೊಂಡು ಕಂಪ್ಲೀಟಾಗಿ ಅದನ್ನು ಫುಲ್ಫಿಲ್ ಮಾಡ್ತಾರೆ. ಮತ್ತು ಟೀಮ್ಗೂ ಕೂಡ ತುಂಬ ಸಪೋರ್ಟಿವ್ ನಿಂತ್ಕೊಳ್ತಾರೆ ಸಿನಿಮಾ ಬಂದಾಗ ಅಂತಂದಾಗ. ಹಾಗಾಗಿ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಎಷ್ಟು ಅಂದರೆ ಸಾಂಗ್ಗಳೆಲ್ಲ ಅಂದರೆ ಲವ್ ಸಬ್ಜೆಕ್ಟು ಇದೆಯಾ ಅಥವಾ ಹೇಗೆ ಫುಲ್ ಸಸ್ಪೆನ್ಸು ಈ ಥರದೇ ಹೋಗುತ್ತಾ? ಇಲ್ಲ ಮೇಡಮ್, ಇದು ಕಂಪ್ಲೀಟ್ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಲವ್ ಮತ್ತು ಇದರಲ್ಲಿ ಇಲ್ಲ, ಬರೀ ಕ್ಯಾರೆಕ್ಟ್ರ್ ಮತ್ತು ಕ್ಯಾರೆಕ್ಟರ್ ಕಂಟೆಂಟ್ ಮೇಲೆ ಹೋಗುತ್ತೆ ಸಿನಿಮಾ. ಅದೇ ಇವಾಗ ಜಾನ್ವಿ ಅವರು ಕೂಡ ಫಸ್ಟ್ ಸಿನಿಮಾ ಅಧಿಪತ್ರ ಆಗಿರೋದ್ರಿಂದ ಅವ್ರ ಜೊತೆ ಕೆಲಸ ಮಾಡಿರೋದು ಹೇಗಿತ್ತು? ಅವ್ರಿಗೆ ನೀವು ಆಯ್ಕೆ ಮಾಡ್ಕೊಂಡಿರೋದು ಅವರು ಸೂಕ್ತ ಸರಿ ಆಯಿತು ಅಂತ ಅನಿಸ್ತಾ ಹೇಗೆ? ಖಂಡಿತ ಮೇಡಮ್, ನಾನು ಇನ್ನೊಂದು ಇಂಟರ್ವ್ಯೂಲ್ ಅದು ಹೇಳಿದೆ, ಜಾನ್ವಿ ಅವರು ಒಳ್ಳೆ ಆರ್ಟಿಸ್ಟ್, ತುಂಬ ಲೇಟಾಗಿ ಎಂಟ್ರಿ ಕೊಟ್ಟರು ಅಂತ ಸಿನಿಮಾ ಇಂಡಸ್ಟ್ರಿಗೆ. ಅವರು ಮೀಡಿಯಾದಲ್ಲಿ ಇದ್ದಿದ್ರಲ್ಲ, ಅವ್ರದ್ದು ಅವ್ರ ಜೊತೆ ವರ್ಕ್ ಮಾಡೋದು ತುಂಬ ಕಂಫರ್ಟೇಬಲ್ ಆಗಿತ್ತು. ಮತ್ತು ಅವರೂ ಅಷ್ಟೇ ಅಲ್ಲಿ ಸೆಟ್ಟಲ್ಲಿ ತುಂಬ ಎಲ್ಲರ ಜೊತೆ ಚೆನ್ನಾಗಿರ್ತಿದ್ರು. ಡೈರೆಕ್ಟ್ರಿಗೆ ಏನು ಯಾವ ಥರ ಅವ್ರು ಡೈರೆಕ್ಟ್ ಹೇಳ್ತಾರೆ ಆ ಥರ ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾಯಿದ್ರು. ಮತ್ತು ಪ್ರಿಪೇರ್ ಆಗ್ತಿದ್ರು ಅದಕ್ಕೆ. ಸ್ಕ್ರಿಪ್ಟ್ಗಳನ್ನ ಹಿಂದೆನೇ ಕಳಿಸ್ಕೊಂಡು ಡೈಲಾಗ್ ಡೆಲಿವರಿ ಯಾವ ಥರ ಮಾಡಬೇಕು ಅನ್ನೋದು ನನಗೊಂದು ಭಯ ಇತ್ತು. ರಿಪೋರ್ಟ್ರ್ ಆ್ಯಂಕರ್ ಆಗಿದ್ರಲ್ಲ, ಆ್ಯಂಕರ್ ಥರ ಡೈರೆಕ್ಟ್ ಡೆಲಿವರಿ ಮಾಡ್ತಾರೆ ಅಂತ. ಬಟ್ ಅದು ಯಾವುದನ್ನು ಮಾಡ್ದೇ ಸ್ಕ್ರೀನ್ ಮೇಲ್ಗಡೆ ನೀಟಾಗಿ ಕಾಣಿಸ್ಕೊಂಡಿದ್ದಾರೆ. ಅವರನ್ನು ಅಪ್ರೋಚಿಂಗ್ ಹೆಂಗಿತ್ತು ಸರ್ ಅವ್ರಿಗೆ? ನಮಗೆ ಈ ಅವ್ರದ್ದು ಪತ್ರಕರ್ತೆ ಪಾತ್ರ ಆಗಿರೋದ್ರಿಂದ ಒಂದಿಷ್ಟು ಬ್ಯಾಕ್ ಡ್ರಾಪ್ ನೋಡಿದಾಗ ಅವ್ರಿಗೆ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಮತ್ತು ನಾವು ಅವ್ರಿಗೆ ಗಿಚ್ಚಿಗಿಲ್ಲಿಯಲ್ಲಿ ತುಂಬ ಒಳ್ಳೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದರು, ರನ್ನರ್ ಆಫ್ ಕೂಡ ಆಗಿದ್ದರು. ಹಂಗಾಗಿ ನಮ್ಗೆ ಅನಿಸುತ್ತೋ ಹಿಂದೆ ಜಾನ್ವಿ ಮೇಡಮ್ನ ಬಿಫೋರ್ ಒಂದು 2-3 ಜನ ಒಳ್ಳೊಳ್ಳೆ ಹೀರೋಯಿನ್ಗಳನ್ನ ಅಪ್ರೋಚ್ ಮಾಡಿದ್ವಿ. ಕಾರಣಾಂತರಗಳಿಂದ ಅವರು ಒಪ್ಕೊಂಡಿದ್ದು. ಬಟ್ ನಮಗೆ ಜಾನ್ವಿ ಮೇಡಮ್ ಅಂತಂದಾಗ ಜಾನ್ವಿ ಮೇಡಮ್ ಕರೆಕ್ಟ್ ಆಗ್ತಾರೆ ಅನ್ನೋದು, ಆಮೇಲೆ ಜಾನ್ವಿ ಮೇಡಮನ್ನು ಫೈನಲ್ ಮಾಡಿದ್ವಿ. ಇವಾಗ ನಿಮ್ಮ ಸಿನಿಮಾದಲ್ಲಿ ಒಳ್ಳೆ ದೊಡ್ಡ ತಾರಾ ಬಳಗನೇ ಇದೆ ಅಂತಲೇ ಹೇಳ್ಬೋದು. ಇವ್ರನ್ನ ನಿಮ್ಮದು ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಇವರನ್ನು ಹ್ಯಾಂಡಲ್ ಮಾಡೋದು ಕಷ್ಟ ಅನಿಸ್ತಾ ಅಥವಾ ಖುಷಿ ಆಯಿತಾ? ಇಷ್ಟು ನನ್ನ ಫಸ್ಟ್ ಸಿನಿಮಾದಲ್ಲೇ ಇಷ್ಟು ಜನನ ನಾನು ನಿಭಾಯಿಸ್ತಿದ್ದೀನಲ್ಲ ಅನ್ನೋದು? ಇಲ್ಲ, ತುಂಬ ಖುಷಿ ಆಯ್ತು ನನಗೆ. ಯಾಕಂದರೆ ನಾನು ಅದೇ ಹೇಳಿದ್ದು, ಹೊಸ ಡೈರೆಕ್ಟ್ರುಗಳಿಗೆ ಕೆಲವರು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಸಿಗೋಲ್ಲ. ಬಟ್ ನನಗದು ನಮ್ಮ ಲಕ್ಕಿ ಅಂತ ಹೇಳ್ಬೋದು. ಒಂದು ಆಲ್ಮೋಸ್ಟ್ ಒಂದು 10 to 12 ಆರ್ಟಿಸ್ಟ್ಗಳು ತುಂಬ ಸಿನಿಮಾಗಳು ಮಾಡಿದ್ದಾರೆ. ಅವರು ತುಂಬ ಡೈರೆಕ್ಟ್ಗಳ ಜೊತೆ ವರ್ಕ್ ಮಾಡಿಬಿಟ್ಟಿದ್ದಾರೆ. ಬಟ್ ನನಗೆ ಕಷ್ಟ ಆಯಿತು ಅಂತಾರೇನಿಲ್ಲ, ಅವ್ರು ತುಂಬ ಸಪೋರ್ಟಿವ್ ಆಗಿದ್ದರು. ಡೈರೆಕ್ಟ್ರಿಗೆ ಏನು ಬೇಕೋ ಹೆಂಗೆ ಬೇಕು ಅಂತ ಆ ಥರ ಸಪೋರ್ಟ್ ಮಾಡ್ತಾಯಿದ್ರು. ಹೇಗೆ ಆರ್ಟಿಸ್ಟ್ಗಳು ಎಲ್ಲರೂ ಕೂಡ ಹೇಳಿರೋ ಸ್ಕ್ರಿಪ್ಟನ್ನು ಓಕೆ ಇದು ಹೇಗಿದೆ ನಾವು ಮಾಡ್ತೀವಿ ಅಂದರೆ, ಅಥವಾ ಅಲ್ಲಿ ಸಣ್ಣ ಪುಟ್ಟ ಚೇಂಜಸ್ಸು ಮಾಡಿದ್ರೆ? ಇವನ್ ಹೀರೋ ಅವರು ಕೂಡ ಏನಾದರೂ ಅವ್ರಿಗೆ ಬೇಕಾಗಿರೋ ಚೇಂಜಸ್ ಏನಾದರೂ ಮಾಡಿದ್ರೆ ಹೇಗೆ? ಡಿಸ್ಕಷನ್ ಆಗ್ತಿತ್ತು ಮೇಡಮ್, ನಮ್ಮದು ಮತ್ತು ರೂಪೇಶ್ ಶೆಟ್ಟಿ ಅವ್ರದ್ದು ಕೆಲವು ಡಿಸ್ಕಷನ್ ನಡೀತಿತ್ತು. ಬಟ್ ಅಲ್ಟಿಮೇಟ್ಲಿ ನನ್ನ ಕಾಲ್ ಆಗ್ತಿತ್ತು. ಇವನ್ ಎಲ್ಲ ಆರ್ಟಿಸ್ಟ್ಗಳಿದ್ರು ನನಗೆ ಹೆಂಗೆ ಬೇಕೋ ಆ ಥರ ನಾನು ತೆಗೆಸ್ಕೊತಾ ಇದ್ದೆ. ನಾನು ಅವ್ರಿಗೆ ಹೇಳ್ತಿದ್ದೆ, ನೋಡಿ ಹಿಂಗೆ ಬಂದರೆ ಬೇರೆ ಥರ ಆಗುತ್ತೆ ಅಂತ. ಅದನ್ನು ನಾನು ಜಸ್ಟಿಫಿಕೇಷನ್ ಕೊಡ್ತೀನಿ. ಸೊ ಹಾಗಾಗಿ ಚೇಂಜಸ್ಗಳು ಯಾವುದೂ ಆಗ್ತಿರಲಿಲ್ಲ. ನಾನು ಏನು ಸ್ಕ್ರಿಪ್ಟ್ ಅಂದ್ಕೊಂಡಿದ್ದೀನಿ ಅದೇ ಥರ ಮೇಕಿಂಗು ಮಾಡಿದ್ದೀನಿ. ಹೆಂಗೆ ಮುಂದಿನ ದಿನಗಳಲ್ಲಿ ತುಳುದಲ್ಲೂ ಸಿನಿಮಾ ಮಾಡುವಂಥ? ಖಂಡಿತ ಮೇಡಮ್, ತುಳುವಲ್ಲಿ ನಾನು ಕುಂದಾಪುರದವನ್ನ ಆಗಿರೋದು ನಂಗೆ ತುಳು ಬರುತ್ತೆ. ಬಟ್ ಎಲ್ಲ ವರ್ಡ್ಸ್ಗಳು ಪ್ರಾಪರಾಗಿ ಮಾತಾಡೋಕ್ಕೆ ಬರೋಲ್ಲ. ತುಳುವಲ್ಲೂ ಪ್ಲ್ಯಾನ್ ಮಾಡ್ತೀವಿ. ಬಟ್ ನೆಕ್ಸ್ಟು ಕನ್ನಡನೂ ಮಾಡ್ತಾಯಿದ್ದೀನಿ, ಜೊತೆ ಕನ್ನಡದ ಪ್ಲ್ಯಾನ್ ಇದೆ. ಈ ಸಿನಿಮಾ ರಿಲೀಸಿಗೆ ರೆಡಿ ಆಗಿರೋದ್ರಿಂದ ನಮ್ಮ ಇಂಡಸ್ಟ್ರಿಯಿಂದ ಯಾರೆಲ್ಲ ಸಪೋರ್ಟ್ ಸಿಕ್ತು ನಿಮಗೆ? ನಮಗೆ ಎಲ್ಲರೂ ಬೈಟ್ ಟ್ರೈಲರ್ ನೋಡ್ಬಿಟ್ಟು ಬೇರೆ ತುಂಬ ಈ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿರ್ಬೋದು, ಸತೀಶ್ ನೀನಾಸಂ ಸರ್ ಆಗಿರ್ಬೋದು, ಇವರೆಲ್ಲ ಇವತ್ತು ದೊಡ್ಡ ಡೈರೆಕ್ಟರ್ ಓಂ ಪ್ರಕಾಶ್ ಸರ್ ಬೈಟ್ ಕೊಟ್ಟಿದ್ದಾರೆ. ಈ ಥರದೆಲ್ಲ ಟ್ರೈಲರ್ ನೋಡ್ಬಿಟ್ಟು ರಿಯಾಕ್ಷನ್ಸ್ಕೊಂಡು ಕಳಿಸ್ತಾ ಇದ್ದಾರೆ. ಸೊ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ನಮ್ಮನ್ನು ಶಿವಮೊಗ್ಗ ಟ್ರೈಲರ್ ಈವೆಂಟ್ ಆಯಿತು, ಶಿವಮೊಗ್ಗದ ಜನರು ಅಲ್ಲಿನ ಲೋಕಲೆಲ್ಲ ಕ್ರೌಡ್ ಸೇರಿದರು. ಸೊ ಅಲ್ಲಿನೂ ತುಂಬ ಸಪೋರ್ಟ್ ಸಿಕ್ತು. ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ಸಪೋರ್ಟ್ ಬರ್ತಾ ಇದೆ ಮೇಡಮ್. ರೂಪೇಶ್ ಅವರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿರೋದ್ರಿಂದ ಅವರಿಗೆ ಸ್ವಲ್ಪ ಸುದೀಪ್ ಸರ್ ತುಂಬ ಹತ್ತಿರ ಆಗಿರ್ತಾರೆ. ಅವರನ್ನೇನಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ? ನಾವು ಕೇಳ್ತಾ ಇರ್ತೀವಿ ಸರ್ ಮೇಡಮ್, ನಾವು ಅವ್ರನ್ನ ರೂಪೇಶ್ ಸರ್ನ ಕೇಳ್ತಾ ಇರ್ತೀವಿ, ಸರ್ ಸುದೀಪ್ ಸರ್ನ ಕರೆಸ್ತೀರಾ ಹಾಗೆ ಹೀಗೆ ಅಂತ. ಅದು ಸುದೀಪ್ ಸರ್ನೂ ಟ್ರೈ ಮಾಡ್ತಾಯಿದ್ವಿ. ಅವರು ಬ್ಯುಸಿ ಶೆಡ್ಯೂಲ್ ಇರುತ್ತಲ್ವ, ಅದು ನೋಡಿಕೊಂಡು ಪ್ಲ್ಯಾನ್ ಮಾಡ್ತೀವಿ. ಅಟ್ಲೀಸ್ಟ್ ಒಂದು ಬೈಟ್ ಆದರೂ ಸಿಗುತ್ತಾ ಅಂತ ಪ್ಲ್ಯಾನ್ ಮಾಡ್ತೀವಿ ಮೇಡಮ್. ಓಕೆ ಸರ್, ಅದೇ ಇವಾಗ February 7ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಆಡಿಯನ್ಸ್ಗೆ ಏನು ಹೇಳ್ತೀರಾ? February 7ಗೆ ಅಧಿಪತ್ರ ಸಿನಿಮಾ ರಿಲೀಸ್ ಆಗ್ತಿದೆ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಿಮಗೆ ಟ್ರೈಲರು, ಟೀಸರು, ಸಾಂಗ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸಿನಿಮಾನೂ ಇಷ್ಟ ಆಗುತ್ತೆ. ಈ ಥರ ಸಿನಿಮಾಗಳನ್ನ ಬಂದು ನೀವು ಗೆಲ್ಲಿಸಿದಾಗ ಇನ್ನೊಂದಿಷ್ಟು ಡೈರೆಕ್ಟ್ರುಗಳು ಈ ಥರ ಎಫರ್ಟ್ಗಳನ್ನು, ಈ ಥರ ಕಂಟೆಂಟ್ಗಳನ್ನ ತೊಗೊಂಡು ಸಿನಿಮಾ ಮಾಡ್ತಾರೆ. ಅವಾಗ ಇನ್ನೊಂದಿಷ್ಟು ಕಲ್ಚರ್ಗಳು ನಮ್ಗೆ ಗೊತ್ತಿಲ್ಲದಿರೋ ಬೇರೆ ಬೇರೆ ಕಲ್ಚರ್ಗಳು ನಮ್ಗೆ ಗೊತ್ತಾಗುತ್ತೆ. ದಯಮಾಡಿ ಸಿನಿಮಾ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಂಡು. ಥ್ಯಾಂಕ್ ಯು ಸರ್, ಖುಷಿ. ಥ್ಯಾಂಕ್ ಯು ಮ್ಯಾಮ್, ನಿಮಗೂ ಕೂಡ ಥ್ಯಾಂಕ್ ಯು. ಅಧಿಪತ್ರ ಸಿನಿಮಾದ ಒಂದು ಒಳ್ಳೆ ಮುಖ್ಯ ಕ್ಯಾರೆಕ್ಟರ್ ಮಾಡಿದಂಥ ಜಾನ್ವಿ ವಿಶ್ವನಾಥ್ ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಮ್ಯಾಮ್. ಹಲೋ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ನಾವು ಕೂಡ ಚೆನ್ನಾಗಿದ್ದೀವಿ.
ಸಿನಿಮಾ ಟ್ರೈಲರ್ ರಿಲೀಸ್ ಆಯಿತು, ಟೀಸರ್ ರಿಲೀಸ್ ಆಯಿತು, ಸಾಂಗ್ ರಿಲೀಸ್ ಆಯಿತು, ಪ್ರಮೋಷನ್ ಅಂತೂ ಅದ್ಭುತವಾಗಿ ನಡೀತಾ ಇದೆ. ಇದೇ ಫೆಬ್ರವರಿ 7th ಸಿನಿಮಾ ಕೂಡ ರಿಲೀಸ್ ರೆಡಿ ಇದೆ. ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ನೀವು ಹೇಳೋ ಹಾಗೆ ಟೀಸರ್ಗಾಗಿ ಟ್ರೈಲರ್ಗಾಗಿರ್ಬೋದು ಹಾಡಿಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಇದಕ್ಕಿಂತ ಬೇರೆ ಏನು ಖುಷಿ ಇದೆ ನೋಡಿ. ಅಂದರೆ ಇದು ನಾವು ಈಗ ಒಂದು ಸಿನಿಮಾ ಬರ್ತಿದೆ ಅಂತ ನಾವು ಹೇಗೆ ತೋರಿಸ್ತೀವಿ ಅಂದರೆ ಫಸ್ಟ್ ನಾವು ರಿಲೀಸ್ ಮಾಡೋ ಟೀಸರ್ ಟ್ರೈಲರಿಂದ ಇದಕ್ಕೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಅಂದರೆ ಅದು ನಮಗೊಂದು ಹೋಪ್ ಕೊಡುತ್ತೆ. ಓಕೆ, ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋದು. ಈಗ ಒಂದು ಎಕ್ಸೈಟ್ಮೆಂಟಲ್ಲಿದ್ದೀವಿ, ಚೆನ್ನಾಗಿ ಆಗ್ತಿದೆ ಎಲ್ಲ ಅನ್ನೋ ಥರ. ಆ್ಯಕ್ಚುಲಿ ಟ್ರೈಲರಲ್ಲಿ ನೋಡಿದಾಗ, ರಿಯಲ್ ಆಗಿ ನೋಡಿದಾಗ ಸ್ವಲ್ಪ ಚೇಂಜಸ್ ಅನಿಸ್ತೀರಾ? ಅಂದರೆ ನನ್ನ ಪಾತ್ರದಲ್ಲಿ ಅದು ಗ್ಲಾಮ್ ರೋಲ್ ಮಾಡಿದ್ದೀನಿ. ಅಂದರೆ ಹಳ್ಳಿ ಹುಡುಗಿ ಶರ್ಟ್ ಮತ್ತು ಲಂಗ ಹಾಕ್ಕೊಂಡು, ಅಂದರೆ ಏನು ಎಜುಕೇಷನ್ ಏನೂ ಆಗ್ದೇ ಜಸ್ಟ್ ಬೇರೆಯವ್ರ ಮನೇಲಿ ಕೆಲಸ ಮಾಡಿಕೊಂಡು ತನ್ನ ಲೈಫ್ನ ಲೀಡ್ ಮಾಡೋವಂಥ ಒಂದು ಕ್ಯಾರೆಕ್ಟರ್ ಅದು. ಎಷ್ಟು ಕಷ್ಟ ಆಯಿತು ಈ ಕ್ಯಾರೆಕ್ಟರ್ ಮಾಡೋಕ್ಕೆ? ಕಷ್ಟ ಅಂತ ಏನಾಗಿಲ್ಲ. ನನಗೆ ಕಷ್ಟ ಆಗಿದ್ದು ಹೇಳಬೇಕಂದ್ರೆ ನನ್ನ ಮೇಕಪ್ ಮತ್ತು ಕಾಸ್ಟ್ಯೂಮ್ ಅದು ಫಸ್ಟ್ ಹಾಕೊಂಡಾಗ ನನಗೆ ಸ್ವಲ್ಪ ಕಷ್ಟ ಆಯಿತು. ಮತ್ತು ನನ್ನನ್ನು ನಾನು ನೋಡಿಕೊಂಡಾಗ ಏನು ಈ ಥರ ಕಾಣಿಸ್ತಾ ಇದ್ದೀನಿ, ಭಯ ಆಯಿತು ನನಗೆ. ಹೇಗೆ ಆಡಿಯನ್ಸ್ ನನ್ನ ಅಕ್ಸೆಪ್ಟ್ ಮಾಡ್ತಾರೆ ನಾನು ಈ ಥರ ರೆಡಿ ಆಗಿದ್ದರೆ ಅನ್ನೋದು ಒಂದು ತಲೆಯಲ್ಲಿತ್ತು. ಬಟ್ 1-2 ಡೇಸ್ ಆದಮೇಲೆ ಅಡ್ಜಸ್ಟ್ ಆಗಿ ಓಕೆ ಅಂತ. ಬಟ್ ಇವಾಗ ನಾನು ಆ ಟ್ರೈಲರಲ್ಲಿ ನನ್ನನ್ನು ನೋಡಿಕೊಂಡಾಗ ನಂಗೆ ತುಂಬ ಇಷ್ಟ ಆಗ್ತಿದೆ, ವಾವ್ ಅಂತ ಅನಿಸ್ತಿದೆ. ಟ್ರೈಲರ್ ನೋಡಿ ನಿಮ್ಮ ಮನೆಯಲ್ಲಿ, ನಿಮ್ಮ ಫ್ರೆಂಡ್ ಸರ್ಕಲ್ ಯಾವ ಥರ ಇತ್ತು ರಿಯಾಕ್ಷನ್? ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಇದು ಏನೋ ಒಂದು ಆಗುತ್ತೆ, ಬಿಗ್ ಹಿಟ್ ಆಗುತ್ತೆ ಅನ್ನೋದೇ ಎಲ್ಲರೂ ಹೇಳಿದ್ದು ಅದೇ ಮಾತು ನನಗೆ. ಸೊ ನನಗೆ ಅದು ತುಂಬ ಖುಷಿ ಆಯಿತು. ಮ್ಯಾಮ್, ಈ ಸಿನಿಮಾಗೂ ಮೊದಲು ಬೇರೆ ಸಿನಿಮಾಗಳಲ್ಲಿ ಮಾಡಿದ್ರು ಅಥವಾ ಇದು ಫಸ್ಟ್ ಸಿನಿಮಾನ? ಹೇಗೆ ಅಂದರೆ ಗನ್ಸ್ ಆ್ಯಂಡ್ ರೋಸಸ್ ಅಂತ ಅದರಲ್ಲಿ ಒಂದು ಕ್ಯಾರೆಕ್ಟರ್ ರೋಲ್ ಮಾಡಿದ್ದೆ. ಅದು ಬಿಟ್ಟರೆ ಇದು ನನ್ನ ಸೆಕೆಂಡ್ ಸಿನಿಮಾ. ಓಕೆ, ಸೆಕೆಂಡ್ ಸಿನಿಮಾದಲ್ಲಿ ಒಂದು ಒಳ್ಳೆ ಅದ್ಭುತವಾದ ಕ್ಯಾರೆಕ್ಟರ್, ವೇಟೇಜ್ ಇರುವಂಥ ಪಾತ್ರನೇ ನೀವು ನಿಭಾಯಿಸಿದ್ದೀರಾ ಅಂತ ಹೇಳ್ಬೋದು. ಡೈರೆಕ್ಟರ್ ಬಂದು ಈ ಕ್ಯಾರೆಕ್ಟರ್ನ ನೀವು ಮಾಡಬೇಕು ಅಂದಾಗ ಆ ಸಿಚುವೇಶನ್ ಹೇಗಿತ್ತು? ನನಗೆ ಫಸ್ಟ್ ಎಕ್ಸೈಟ್ ಆದೆ. ಈಗ ಪ್ರತಿಯೊಂದು ಆರ್ಟಿಸ್ಟ್ಗೂ ಇರುತ್ತೆ, ನಾನು ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅನ್ನೋದು, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ನ ಚೂಸ್ ಮಾಡಬೇಕು ಅನ್ನೋದು. ಇದು ಸರ್ ನನಗೆ ಈ ಥರ ನಿಮ್ಮ ಪಾತ್ರ ಇರುತ್ತೆ, ಈ ಥರ ಕಾಸ್ಟ್ಯೂಮ್ ಇದೆ. ಫಸ್ಟ್ ನಾನು ಆ್ಯಕ್ಚುಲಿ ಎಕ್ಸೈಟ್ ಆದೆ, ಓಕೆ ಡಿಫ್ರೆಂಟ್ ಆಗಿದೆ ಅನ್ನೋದು. ಬಟ್ ಅಲ್ಲಿ ಸೆಟ್ಟಿಗೆ ಹೋಗಾಗಿ ಮೇಕಪ್ ಮಾಡಿಕೊಂಡು ನಾನು ಡ್ರೆಸ್ ಮಾಡ್ಕೊಂಡಂಗೆ ನಾನು ಮಿರರಲ್ಲಿ ನೋಡ್ಕೊಂಡಾಗ ಆಗಿದ್ದೆ ಭಯ ಮತ್ತು ಬೇಜಾರು. ಅದು ಬಿಟ್ಟರೆ ಅಲ್ಲಿವರೆಗೂ ಎಲ್ಲ ಚೆನ್ನಾಗೇ ಇತ್ತು. ಬಟ್ ಆಫ್ಟರ್ ಅಷ್ಟೇ ಎಲ್ಲ ಚೆನ್ನಾಗೇ ಆಯಿತು. ಬೇಸಿಕಲಿ ನೀವು ಎಲ್ಲಿ ಸುತ್ತಮುತ್ತ ಬೆಂಗಳೂರವರ ಅಥವಾ ಹೇಗೆ? ನಂದು ದಾಬಸ್ಪೇಟೆ ಹತ್ರ ಆದಿಹೊಸಳ್ಳಿ ಅಂತ ಒಂದು ವಿಲೇಜ್ ಇದೆ, ಅಲ್ಲಿ. ಈ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮಂಗಳೂರು, ಉಡುಪಿ ಈ ಸೈಡ್ ಎಲ್ಲ ಆಗಿರೋದ್ರಿಂದ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಸ್ವಲ್ಪ ಕಷ್ಟ ಆಯ್ತಾ ಹೇಗೆ ಹೊಂದ್ಕೊಳ್ಳೋದು? ಕಷ್ಟ ಅಂತ ಏನಾಗಲಿಲ್ಲ, ಚೆನ್ನಾಗಿತ್ತು. ನಾನು ಕುಂದಾಪುರಕ್ಕೆ ಫಸ್ಟ್ ಟೈಮ್ ಹೋಗಿದ್ದು, ಅಲ್ಲೆಲ್ಲ ಶೂಟ್ ನಡೆದಿದ್ದು ಡಿಫ್ರೆಂಟ್ ಆಗಿತ್ತು. ಅಂದರೆ ಅಲ್ಲಿನ ಜನಗಳು ಮಾತಾಡ್ಸೋದು, ಅವರು ನಡ್ಕೊಳ್ಳೋ ರೀತಿ ಮತ್ತು ತುಂಬ ಪ್ರೀತಿ ತೋರಿಸ್ತಾರೆ, ಆ ಥರ ನನಗನ್ಸಿದ್ದು. ಆ್ಯಂಡ್ ಚೆನ್ನಾಗಿ ಫುಡ್ಡು ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಎಲ್ಲ ಓವರಾಲ್ ಹೇಳ್ಬೇಕಂದ್ರೆ ಚೆನ್ನಾಗಿತ್ತು. ಅಂದರೆ ಈಗ ನಾವು ಈ ಕಡೆನೇ ಇದ್ದು ಒಂದು ಕಡೆ ಹೋದಾಗ ನಮ್ಗೊಂಥರ ಸ್ಪೆಷಲ್ ಅನಿಸುತ್ತೆ, ತಿಳ್ಕೊಳಕ್ಕೆ ತುಂಬ ಇದೆ, ತುಂಬ ನೋಡಬೇಕು ಅಂತ ಅನಿಸುತ್ತೆ. ಆ ಥರ ಆಯಿತು. ನಿಮಗೆ ಅಂತ ಸಪ್ರೇಟಾಗಿ ಸಿನಿಮಾದಲ್ಲಿ ಲವ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಈ ಥರದ್ದು ಏನಾದರೂ ಇದೆಯಾ ಅಥವಾ ಹೇಗೆ? ಇಲ್ಲ, ಆ ಥರ ಎಲ್ಲ ಏನಿಲ್ಲ. ಅದೇ ಇವಾಗ ರೂಪೇಶ್ ಶೆಟ್ಟಿ ಕೂಡ ಸರ್ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಜಾನ್ವಿ ಮ್ಯಾಮ್ ಇದ್ದಾರೆ, ಏನು ಹೇಳ್ತೀರಾ ಅವ್ರ ಬಗ್ಗೆ? ರೂಪೇಶ್ ಸರ್ ಬಗ್ಗೆ ಹೇಳಬೇಕಂದ್ರೆ ಎಲ್ರಿಗೂ ಕರ್ನಾಟಕಕ್ಕೆ ಗೊತ್ತಿದೆ ಅವ್ರು ಹೇಗೆ ಅಂತ, ಬಿಗ್ ಬಾಸಲ್ಲಿ ನೋಡಿರ್ತಾರೆ. ಬಟ್ ಅದು ಸೇಮ್ ವ್ಯಕ್ತಿತ್ವ ಅವ್ರದ್ದು, ತುಂಬ ಹಂಬಲ್ ಆಗಿ ಡೌನ್ ಟು ಅರ್ತ್. ಎಲ್ಲ ಸೆಟ್ಟಲ್ಲಿರೋ ಎಲ್ಲ ಜನರಿಗೂ ಸೇಮ್ ಒಂದೇ ರೀತಿ ಮಾತಾಡಿಸ್ತಾ ಇದ್ರು. ಆ್ಯಂಡ್ ತುಂಬ ಅವರು ವರ್ಕ್ ಬಗ್ಗೆ ತುಂಬ ಡೆಡಿಕೇಟಿವ್ ಆಗಿದ್ದರು. ತುಂಬ ಖುಷಿ ಆಯಿತು ಅವ್ರ ಜೊತೆ ವರ್ಕ್ ಮಾಡಿದ್ದು. ಆ್ಯಂಡ್ ಜಾನ್ವಿ ಮ್ಯಾಮ್, ಶೀ ಈಸ್ ಸೋ ಸ್ವೀಟ್. ಯಾವತ್ತೂ ನಾನು ಅಂದರೆ ಹೀರೋಯಿನ್ ಅನ್ನೋ ಒಂದು ಫೀಲ್ ಕೊಡಲೇ ಇಲ್ಲ. ತುಂಬ ಜೋವಿಯಲಾಗಿ ಮಾತಾಡಿಕೊಂಡು ಒಂದು ಒಳ್ಳೆ ಗುಡ್ ಮೆಮೊರೀಸ್ನ ಮಾಡ್ಕೊಂಡ್ವಿ ನಾವು. ಯಾವ ಸಂದರ್ಭನ ತುಂಬ ಹೆಚ್ಚು ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀರಾ? ನನಗೆ ಜಾನ್ವಿ ಮ್ಯಾಮ್ ಅಂದ ತಕ್ಷಣ ನೆನಪಾಗೋದು, ನಾವು ಸೆಟ್ಗಿನ್ನ ನಾವು ಒಂದಿನ ರೂಮಲ್ಲಿ ಇದ್ವಿ, ಶೇರ್ ಮಾಡ್ಕೊಂಡಿದ್ವಿ ರೂಮ್ನ. ಸೊ ಅವಾಗ ನಾವು ಫುಡ್ ಬಗ್ಗೆ ಮಾತಾಡಿದ್ದು. ಆ್ಯಂಡ್ ನಾವು ತುಂಬ ಡೆಸರ್ಟ್ಸ್ ಆರ್ಡರ್ ಮಾಡ್ಕೊಂಡು ತಿಂದಿದ್ದು, ಆಮೇಲೆ ಫುಡ್ ಬೇರೆ ಬೇರೆ ಫುಡ್ನ ಟ್ರೈ ಮಾಡಿದ್ದು. ಆ ಜಾನ್ವಿ ಮ್ಯಾಮ್ ಅಂದ ತಕ್ಷಣ ನನಗೆ ಅದೇ ನೆನಪಾಗೋದು. ಆ್ಯಂಡ್ ತುಂಬ ಕಾನ್ವರ್ಸೇಷನ್ಸ್ ಮಾಡಿದ್ವಿ ನಾವು ಲೈಫ್ ಬಗ್ಗೆ ಆ್ಯಂಡ್ ಸಿನಿಮಾ ಬಗ್ಗೆ ಆ್ಯಂಡ್ ಫುಡ್ ಬಗ್ಗೆ ಜಾಸ್ತಿ ಇತ್ತು. ಫುಡ್ ಬಗ್ಗೆ ಜಾಸ್ತಿ ಹೆಚ್ಚಾಗಿ ಹಂಚ್ಕೊಂಡಿರೋದ್ರಿಂದ ಫುಡ್ ಜಾಸ್ತಿ ಇಂಟ್ರೆಸ್ಟ್, ಆಸೆ ಜಾಸ್ತಿ, ಇಷ್ಟ ಜಾಸ್ತಿ ಅಂತ. ನಾನು ತುಂಬ ಫುಡ್ಡಿ.
ಅಂದರೆ ತುಂಬ ಡಿಫ್ರೆಂಟ್ ಡಿಶಸ್ನ ಟ್ರೈ ಮಾಡಬೇಕು ಅನ್ನೋದು ಆಸೆ. ಆ್ಯಂಡ್ ಈ ಡೆಸರ್ಟ್ ರೀಸೆಂಟಾಗಿ ಮ್ಯಾಮ್ ಕೂಡ ರಿಯಾಲಿಟಿ ಫುಡ್ ಶೋದಲ್ಲಿ ಇದಾಗಿರೋದ್ರಿಂದ ಸೊ ಆಬ್ವಿಯಸ್ಲಿ ಶೇರ್ ಮಾಡೇ ಮಾಡ್ತಾರೆ. ಈಗಲೂ ಅಷ್ಟೇ, ನಾವು ಮೊನ್ನೆ ಒಂದು ಪ್ರಮೋಷನ್ಗೆ ಅಂತ ಒಂದು ಇವೆಂಟ್ಗೆ ಹೋದಾಗ ಅವ್ರು ಸಿಕ್ಕಿದ್ದ ಮಾತಾಡಿದ್ದೆ, ಅದು ನಾನು ಹೇಳ್ತಾ ಇದ್ದೆ ಅದೇ ಅವ್ರು ಟೊಮೆಟೊ ಬಾತ್ ಮಾಡಿದ್ರಲ್ಲ ಅದು ತುಂಬ ಚೆನ್ನಾಗಿ ಬಂದಿತ್ತು, ಆಮೇಲೆ ಅವರು ಹಾಂ ಹೌದು, ಆಮೇಲೆ ಇನ್ನೊಂದು ಮಾಡಿದ್ರಲ್ಲ ಅದು ಚೆನ್ನಾಗಿತ್ತು ಅಂತ, ಅದನ್ನು ನಾನು ಟ್ರೈ ಮಾಡಿದೆ, ನಾನು ಇದನ್ನು ಟ್ರೈ ಮಾಡಿದೆ. ಕಾನ್ವರ್ಸೇಷನ್ಸ್ ಆಲ್ಮೋಸ್ಟ್ ಆ ಥರ ಇರುತ್ತೆ, ಫುಡ್ ಬಗ್ಗೆ ಇರುತ್ತೆ. ಇದೇ ಫೆಬ್ರವರಿ 7th ರಿಲೀಸ್ ಆಗ್ತಾ ಇದೆ. ಆಲ್ಮೋಸ್ಟ್ ಸಿನಿಮಾನ ನೀವು ನೋಡಿದ್ದೀರಾ ಹೇಗೆ? ಇಲ್ಲ, ನಾನು ಇನ್ನೂ ನೋಡಿಲ್ಲ, ಕಂಪ್ಲೀಟ್ ಸಿನಿಮಾ ನೋಡಿಲ್ಲ, ನೋಡಬೇಕು. ಓಕೆ, ಆಲ್ಮೋಸ್ಟ್ ಇವಾಗ ಟ್ರೈಲರಲ್ಲೇ ನೋಡಿದ್ರೆ ಕೂಡ ಅಷ್ಟು ಅದ್ಭುತವಾಗಿ ಮೂಡ್ ಬಂದಿದೆ ಅಂದರೆ ಆಬ್ವಿಯಸ್ಲಿ ಸಿನಿಮಾ ಕೂಡ ಇನ್ನೂ ಅದಕ್ಕಿಂತ ಹೆಚ್ಚಾಗಿ ಚೆನ್ನಾಗೇ ಇರುತ್ತೆ ಅಂತಲೇ ಹೇಳ್ಬೋದು. ಕಂಪ್ಲೀಟ್ ಆಗಿ ಸಿನಿಮಾನ ಅಲ್ಲಿ ಶೂಟ್ ಮಾಡುವಾಗ ಹೇಳ್ತಾರೆ, ಇಲ್ಲಿ ಜನ ಹೋದಾಗ ಅಲ್ಲಿ ಸ್ವಲ್ಪ ಸೆಕೆ ಜಾಸ್ತಿ, ಬೆವರು, ಈ ಥರ ಬಿಸಿಲು ಈ ಥರ ಅಂದಾಗ ಸ್ವಲ್ಪ ಏನೋ ಇರಿಟೇಟ್ ಆಗುತ್ತೆ. ಆ ಥರದ್ದು ಏನಾದರೂ ಆಯಿತಾ ಅಥವಾ ನಾರ್ಮಲ್ ಆಗಿ ಅದೆಲ್ಲ ಹೋಗ್ತಾ ಹೋಗ್ತಾ ನೀವೇ ಅಡ್ಜಸ್ಟ್ ಆಗಿಬಿಟ್ರಾ? ನೀವು ಹೇಳೋ ಥರ ಹೌದು, ತುಂಬ ಸೆಕೆ ಇತ್ತು, ತುಂಬ ಸ್ವೆಟ್ ಬರೋದು. ಅದೇ ಫಸ್ಟ್ ಒಂದು ದಿನ ಕಷ್ಟ ಆಗೋದಷ್ಟೇ, 1-2 ದಿನ, ಆಮೇಲೆ ಪ್ರಾಕ್ಟೀಸ್ ಆಯ್ತು ಅಂದಮೇಲೆ ಇದು ಕಾಮನ್ ಇಲ್ಲಿರೋದೇ ಹೀಗೆ ಅಂತ ಅದು ಹಂಗೆ ಸೆಟ್ ಆಗಿ ಹೋಗ್ತೀವಿ. ಓಕೆ, ಶೂಟಿಂಗಲ್ಲಿ ಹೇಗೆ ಅಂದರೆ ಪೇರೆಂಟ್ಸ್ ಜೊತೆ ಹೋಗಿದ್ರಾ? ಇಲ್ಲ, ಒಬ್ಳೆ ಹೋಗಿದ್ದೆ. ಸಿನಿಮಾ Feb 7th ರಿಲೀಸಿಗೆ ರೆಡಿ ಇದೆ, ಆಡಿಯನ್ಸಿಗೆ ಏನು ಹೇಳ್ತೀರಾ? ಅತಿಪತ್ರ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಎಲ್ಲ ಪಾತ್ರಕ್ಕೂ ಅದರದ್ದೇ ಆದ ಒಂದು ಪ್ರಾಮುಖ್ಯತೆನ ಕೊಟ್ಟಿದ್ದಾರೆ. ಆ್ಯಂಡ್ ಮೇಯ್ನಾಗಿ ಹೇಳಬೇಕಂದ್ರೆ ಯಾವ ಹೀರೋಯಿಸಮ್ ಆಗಿರ್ಬೋದು ಅಥವಾ ತುಂಬ ದೊಡ್ಡ ಫೈಟ್ಸ್ಗಳು, ದೊಡ್ಡ ಡೈಲಾಗ್ಸ್ ಆ ಥರ ಎಲ್ಲ ಏನೂ ಇಲ್ಲದೆ ತುಂಬ ನ್ಯಾಚುರಲ್ ಆಗಿ ಈ ಒಂದು ಸಿನಿಮಾನ ಮಾಡಿದ್ದಾರೆ. ಸೊ ಎಲ್ಲರೂ ಫೆಬ್ರವರಿ 7 ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ನಮಗೆ ಸಪೋರ್ಟ್ ಮಾಡಬೇಕಂತ ನಾನು ಕೇಳ್ಕೊತೀನಿ. ಓಕೆ, ಜಾನ್ವಿ ಅವರೇ, ನಿಮ್ಮ ಜೊತೆ ಮಾತಾಡಿ ಖುಷಿ ಆಯಿತು. ಸೆಕೆಂಡ್ ಸಿನಿಮಾ ಅಂತ ಹೇಳ್ತಿದ್ದೀರಾ, ತುಂಬ ಲೀಡ್ ಕ್ಯಾರೆಕ್ಟರ್ ಕೂಡ ಮಾಡಿದ್ದೀರಾ. ಸೊ ನಿಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.